ಎಲ್ಲ ಇಟ್ಕೊಂಡ್ರೇನಮ್ಮ? ಇಟ್ಕೊಂಡಿದೀವಿ ಅಪ್ಪ. ಊರು ದಾಟಿ ಹೋಗ್ತಾ ಇದ್ದೀರಾ, ತುಂಬಾ ಹುಷಾರಾಗಿರ್ಬೇಕು. ಸರಿ ಅಪ್ಪ. ಆದ್ಯ, ನೀನ್ ಹೋಗ್ತೀಯ ಅನ್ನೋ ಧೈರ್ಯದಲ್ಲೇ ಅಣ್ಣ ರಾಜಲಕ್ಷ್ಮಿನ ನಿನ್ ಜೊತೆ ಕಳಿಸ್ತಿದ್ದಾರೆ. ಇಬ್ರು ಹುಷಾರಾಗಿ ಹೋಗ್ಬಿಟ್ ಬನ್ನಿ. ಹಾ ಸರಿ. ಅಲ್ಲಿಗೆ ಹೋದ್ಮೇಲೆ ಏನಾದ್ರೂ ಖರ್ಚಿರುತ್ತೇನೋ, ತಗೋ ರಾಜಿ. ಬೇಡ ಅಪ್ಪ, ಮೊನ್ನೆ ನೀವು ಕೊಟ್ಟಿರೋದು ಹಾಗೆ ಇದೆ. ಪರವಾಗಿಲ್ಲ ರಾಜಿ, ತಗೋ ಇದನ್ನ ಇಟ್ಕೋ. ಹುಷಾರಾಗಿರಮ್ಮ. ಹುಷಾರು ಆದ್ಯ. ಆದ್ಯಾ, ರಾಜಿ, ನೀವಿಬ್ರು ಹೊರಡಿ. ಅಲ್ಲಿ ತಲುಪಿದ ತಕ್ಷಣ ನಮಗ್ ಫೋನ್ ಮಾಡಿ. ಸರಿಮ್ಮ. ಒಂದ್ ನಿಮಿಷ, ನನ್ ಸ್ಕಾರ್ಫ್ ಮರ್ತ್ಬಿಟ್ಟಿದೀನಿ, ಹೋಗಿ ತಗೊಂಬರ್ತೀನಿ. ಏನ್ ಸೀನು ನೀನ್ ಮಾಡ್ತಿರೋದು? ಆದ್ಯ, ನೀನು 2 ದಿನ ಟ್ರಿಪ್ಗೆ ಹೋಗ್ತಾ ಇದೀಯಾ. ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಪ್ಲೀಸ್ ಸೀನು, ನಾನು ಹೋಗ್ಬೇಕು. ಹಾಗಲ್ಲ ಆದ್ಯ, ನೀನಿಲ್ದೆ ಈ 2 ದಿನ ನನಗೆ ತುಂಬಾನೇ ಕಷ್ಟ ಆಗತ್ತೆ. ಸೀನು, ಏನಿದು? ಸಾಕು, ನಾನು ಹೋಗ್ತಿದ್ದೀನಿ. ಆದ್ಯ ಪ್ಲೀಸ್, ನನಗೋಸ್ಕರ ಇರ್ಬೋದು ಅಲ್ವಾ? ನೀನ್ ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ. ನಿಂತ್ಕೋ ಆದ್ಯ. ಈ 2 ದಿನ ನೀ ನನ್ನ ನೆನ್ಪಿಟ್ಕೋಬೇಕು ಅಂತ ನಿನ್ಗೊಂದು ಗಿಫ್ಟ್ ತಂದಿದ್ದೀನಿ. ಸೀನು, ಇಂಥದ್ದೆಲ್ಲ ನನಗಿಷ್ಟ ಆಗಲ್ಲ ಸೀನು, ನಾನು ಹೋಗ್ತಿದ್ದೀನಿ. ಆದ್ಯ ಆದ್ಯ, ನೀನು ವಾಚ್ ತಗೊಂಡ್ರೆ ಮಾತ್ರ ನಾನು ನಿನ್ನ ಕೈ ಬಿಡೋದು. ನೀನಿದನ್ನ ನೋಡಿದ ಪ್ರತಿ ಕ್ಷಣ ನಿನಗೆ ನಾನು ನೆನಪಾಗಬೇಕು. ಗಂಟೆಗೊಂದ್ಸಲ ಇದು ಸೌಂಡ್ ಮಾಡುತ್ತೆ ಆದ್ಯ, ನನ್ನ ಹಾರ್ಟ್ ಬೀಟ್ ಥರ. ನೋಡಿದ್ಯಾ, ಇದು ವೈಬ್ರೇಟ್ ಆಯ್ತು. ಈ ವಾಚ್ ನಿನ್ನ ಹತ್ರ ಇದ್ರೆ ನೀನ್ ನನ್ನ ಪ್ರೀತಿಸ್ತಾ ಇದೀಯಾ ಅಂತ.
ರಾಜಲಕ್ಷ್ಮಿ ಬೇಗ ಬಾರೆ. ಯಾಕೆ ರಾಜಲಕ್ಷ್ಮಿ ಡಲ್ ಆಗಿದ್ಯಾ? ಟ್ರಿಪ್ ಅಂದ್ರೆ ಎಷ್ಟು ಖುಷಿಯಾಗಿರ್ಬೇಕು. ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಿದೆ ಗೊತ್ತಾ? ಇದೇ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ಬೇಕು ಅನ್ಸ್ತಿದೆ. ಚಿಂತೆ ಮಾಡ್ಬೇಡ ಛಾಯಾ, ಸ್ವಲ್ಪ ಹೊತ್ತಲ್ಲಿ ಬಸ್ ಡಾನ್ಸ್ ಮಾಡುತ್ತೆ. ಏನಾದ್ಯಾ ಮತ್ತೆ ಅಮೆರಿಕ ಸ್ಟೈಲ್ ರೆಡಿ ಆಗಿದ್ಯಾ? ಯಾವಾಗ ಹೇಗಿರ್ಬೇಕೋ ಹಾಗಿರೋದೆ ಆದ್ಯ. ನಾನು ಅಷ್ಟೇ, ಬಾಡಿ ಲೋಷನ್ ಪರ್ಫ್ಯೂಮ್ ಕೂಡ ಹಾಕೊಂಡ್ ಬಂದಿದ್ದೀನಿ. ಹಾ, ಬಸ್ಸಲ್ಲಿ ಒಳ್ಳೆ ಸ್ಮೆಲ್ ಬರ್ಲಿ ಅಂತ ಪರ್ಫ್ಯೂಮ್ ಹಾಕೊಂಡ್ ಬಂದಿದ್ದೀನಿ. ಮಧ್ಯದಲ್ಲಿ ಬಾಯಾರಿಕೆ ಆದ್ರೆ ನೀರು ತಂದಿದ್ಯಾ? ಓ, ಅದೆಲ್ಲ ಇದೆ. ಹಾಗೆ ಪೆಟ್ರೋಲ್ ಉಯ್ಕೊಂಡ್ಬಿಡ್ಬೇಕಿತ್ತು, ನೀನ್ ಕಾಟ ತಪ್ಪೋದು. ಏಯ್, ಯಾವನೋ ಹೇಳಿದ್ದು? ಅದೇ ಬಸ್ಸಿಗೆ ಫುಲ್ ಟ್ಯಾಂಕ್ ಮಾಡ್ಸಿದಾರ ಅಂತ ಕೇಳ್ತಾ ಇದ್ದೆ ಅಷ್ಟೇ. ಆಯ್ತಾಯ್ತು, ಹೋಗ್ ಕೆಲ್ಸ ನೋಡ್ಕೋ. ಆದ್ಯಾ, ಅದೇನ್ ಗೊತ್ತಾ, ಅರ್ಜೆಂಟ್ ಅಲ್ಲಿ ಐಬ್ರೋ ಮಾಡ್ಸಕ್ಕೆ ಮರ್ತ್ಬಿಟ್ಟೆ. ಪರವಾಗಿಲ್ಲ ಛಾಯಾ, ನಾವು ಟ್ರಿಪಲ್ ಪ್ಲೇಸಸ್ ನ ನೋಡಕ್ ಹೋಗ್ತಾ ಇದೀವಿ ಹೊರತು ನಮ್ಮನ್ ನೋಡೋದಕ್ಕೆ ಯಾರು ಬರಲ್ಲ. ಇದು ಹುಡುಗಿ ನೋಡೋ ಶಾಸ್ತ್ರನೂ ಅಲ್ಲ. ಅಫ್ಕೋರ್ಸ್, ಹೌದು. ಅಷ್ಟೇ. ದೊಡ್ಡಮ್ಮ ಬ್ಯಾಗ್ ತುಂಬಾ ಸ್ನಾಕ್ಸ್ ತುಂಬಿಸಿದ್ದಾರೆ. ಎಲ್ರು ಬಂದಿದ್ದೀರಾ ಅಲ್ವಾ? ಎಲ್ರು ಬಂದಿದೀವಿ, ನೀವು ಪರ್ಮಿಷನ್ ಕೊಟ್ರೆ ಒಳಗ ಕೂತ್ಕೊಂತೀವಿ. ಸರಿ, ನೀವೆಲ್ರೂ ರೆಡಿ ಆಗಿರಿ. ಬಸ್ ಕಂಡೀಷನ್ ನೋಡ್ಬಿಟ್ಟು ನಿಮ್ಮೆಲ್ರನ್ನೂ ಕರಿತೀನಿ. ಸರ್ ಮ್ಯೂಸಿಕ್ ಸಿಸ್ಟಮ್ ನ ಚೆಕ್ ಮಾಡಿ. ಎಲ್ಲ ಚೆಕ್ ಮಾಡಿನೇ ಕರಿತೀನಿ. ಓಕೆ ಸರ್. ಶೌರ್ಯ ಸರ್ ಯಾಕೇನು ಬಂದಿಲ್ಲ? ಒಂದ್ ವೇಳೆ ಟ್ರಿಪ್ ಏನಾದ್ರು ಕ್ಯಾನ್ಸಲ್ ಮಾಡ್ಕೊಂಡ್ರ? ನಾನಿಷ್ಟು ಕಷ್ಟಪಟ್ಟು ಅವ್ರಿಗೋಸ್ಕರ ಮನೇಲಿ ಒಪ್ಸಿದ್ದೀನಿ. ಇವಾಗ ಅವರೇ ಬರ್ದೆ ಹೋದ್ರೆ ಹೇಗೆ? ರಾಜಿ, ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಟ್ರಿಪ್ಗೆ ಹೋಗ್ತಿದ್ದಿ ತಾನೆ? ಇನ್ನು ಯಾವ್ದ್ರ ಬಗ್ಗೆ ಯೋಚಿಸ್ತಿದ್ಯಾ? ಎಲ್ರು ಬಂದಿದ್ದಾರೋ ಇಲ್ವೋ ನೋಡ್ತಿದ್ದೆ ಅಷ್ಟೇ. ಇಲ್ಲಿ ಕೇಳಿ, ಎಲ್ರು ನಿಮ್ ಬ್ಯಾಗ್ಗಳನ್ನ ಮರಿದಿರ ಎತ್ತಿಟ್ಕೊಂಡಿರಿ. ಬಸ್ ಒಂದ್ಸಲ ಹೊಟ್ರೆ ಮತ್ತೆ ಮಧ್ಯೆ ಎಲ್ಲೂ ನಿಲ್ಸಲ್ಲ. ಎಲ್ರು ಹತ್ತಿ. ಬನ್ನಿ. ಅಯ್ಯೋ ಬನ್ನಿ. ರಾಜಿ, ಟ್ರಿಪ್ಗೆ ಹೋಗ್ತಿರೋದಕ್ಕೆ ನನಗೆ ತುಂಬಾ ಹ್ಯಾಪಿ ಆಗಿದೆ. ಆದ್ರೆ ನೀನೇ ಯಾಕೋ ಡಲ್ ಆಗಿದ್ಯಾ? 2 ದಿನದಲ್ಲಿ ರಿಟರ್ನ್ ಬಂದ್ಬಿಡ್ತೀವಲ್ಲ. ನಿನ್ಗೇನಾದ್ರೂ ಹಸ್ವಾಗ್ತಿದ್ಯಾ? ತಿನ್ನಕ್ಕೇನಾದ್ರೂ ತಗೊಂಡ್ ಬರ್ಲಾ? ಅದೆಲ್ಲ ಏನಿಲ್ಲ ಛಾಯಾ. ಸರಿ, ನಿನ್ನ ಸರ್ಪ್ರೈಸ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಗಿಫ್ಟ್ ಇದೆ. ಸರ್ಪ್ರೈಸಾ? ಏನದು? ಕಣ್ ಮುಚ್ಕೋ, ಹೇಳ್ತೀನಿ. ಅರೆ ಕಣ್ ಮುಚ್ಚು ನೀನು. ಓಪನ್ ಮಾಡು. ಫಸ್ಟ್ ಟೈಮ್ ನಾನು ನಿನಗ್ ಕೊಡ್ತಿರೋ ಗಿಫ್ಟ್ ರಾಜಲಕ್ಷ್ಮಿ. ನೋಡು ಹೇಗಿದ್ಯೋ. ಏನಾದ್ಯಾ ಇದು? ಇದು ನಿನ್ಗೋಸ್ಕರನೇ. ಅಪ್ಪಂಗ್ ಗೊತ್ತಾದ್ರೆ ಏನ್ ಕತೆ ಹೇಳು? ನೀನ್ ಹೀಗ್ ಮಾಡ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು. ನನಗ್ ಗೊತ್ತು ರಾಜಿ, ನೀನ್ ಈ ಮಾತು ಹೇಳ್ತೀಯ ಅಂತ. ನಮ್ ಕುಟುಂಬದ ಕಟ್ಟುಪಾಡುಗಳನ್ನ ಹಾಳು ಮಾಡೋದು ನನ್ನ ಉದ್ದೇಶ ಅಲ್ಲ. ನಾವ್ ಹೋಗ್ತಿರೋ ಟ್ರಿಪ್ ಅಲ್ಲಿ ಮಿಸ್ ಆಗಿ ನೀನು ಒಂಟಿಯಾಗಿ ಹೋದ್ರೆ ನನಗೋ ದೊಡ್ಡಮ್ಮನ್ಗೋ ಫೋನ್ ಮಾಡೋದಕ್ಕೆ. ಅದಕ್ಕೆ ಅಂತ ನಿನ್ ಫೋನ್ ಇದೆಯಲ್ಲ ಆದ್ಯಾ? ಅಯ್ಯೋ ಹುಚ್ಚಿ, ನನ್ನಿಂದ ಕೂಡ ನೀನು ದೂರವಾಗಿ ಹೋಗಿ ನಿಂತ್ಕೋಬಹುದು. ನನ್ ಫೋನ್ ಕೂಡ ಹೋಗ್ಬೋದು. ಏನಾದ್ರೂ ನಾವ್ ಸೇಫ್ ಆಗಿರೋದಕ್ಕೋಸ್ಕರನೇ ಈ ಫೋನ್. ಆದ್ರೂ ಫೋನು ಇಬ್ಬರ ನಡುವೆ ಇರೋ ಕಮ್ಯುನಿಕೇಶನ್ ನ ಬಾಂಡಿಂಗ್ ನ ಮೆಚ್ಚುತ್ತೆ. ನಿಮ್ ತಂದೆ ಥರನೇ ಅದ್ ಯಾವತ್ತಿಗೂ ನಿಮ್ ಮನೇಲಿರೋರ್ಗೆ ಅರ್ಥ ಆಗಲ್ಲ. ಟ್ರಿಪ್ ಇಂದ ಬರ್ತಿದ್ದ ಹಾಗೆ ನನ್ ಫೋನ್ ನನಗೆ ಕೊಟ್ಬಿಡು. ತಗೋ. ಏ ಬಾ ಬಾ ಬಾ, ಬನ್ನಿ ಹೋಗೋಣ. ಆದ್ಯಾ ವಿಂಡೋ.
ಪರಿಸ್ಥಿತಿ ನೋಡ್ತಿದ್ರೆ ಕೋಚ್ ಸರ್ ಬರೋ ಥರ ಇಲ್ಲ. ಅನಾವಶ್ಯಕವಾಗಿ ಅಪ್ಪನ ಒಪ್ಪಿಸ್ದೆ. ಶೌರ್ಯ ಸರ್ ಬರಲ್ಲ ಅಂತ ಗೊತ್ತಾಗಿದ್ದಿದ್ರೆ ಅಷ್ಟು ಕಷ್ಟನೇ ಪಡ್ತಿರ್ಲಿಲ್ಲ. ಪ್ಲೀಸ್ ಸರ್, ನೀವಿಲ್ಲದೆ ಟ್ರಿಪ್ಪಿಗೆ ಹೋಗೋಕೆ ನನಗಿಷ್ಟ ಇಲ್ಲ. ನೀವು ಬರ್ಬೋದಲ್ವಾ? ರಾಜಿ ಏನ್ ಮಾಡ್ತೀಯ? ಬೇಗ ಬಾ. ಬರ್ತಾ ಇದ್ದೀನಿ ಆದ್ಯಾ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮ. ಏಯ್, ಏನ ನೀನು ಈ ವೆಂಕಟರಾವ್ ಮಗ ಆಗಿದ್ದು ಅವನ್ಯಾರೋ ಸುಬ್ಬರಾವ್ ಮಗನಾಗೆ ಮುಖನ ಈ ಥರ ಮಾಡ್ಕೊಂಡಿದ್ಯಲ್ಲೋ? ಏನಿಲ್ಲ ಅಪ್ಪ, ಚೆನ್ನಾಗೇ ಇದ್ದೀನಿ. ನೀವೇನು ತುಂಬ ಜೋಶಲ್ಲಿದ್ದೀರಾ? ನಾನು ಯಾವಾಗಲೂ ಕಿಂಗೆ ಅಲ್ವೇನೋ. ಪರಿಸ್ಥಿತಿ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಹೀಗಿದ್ದೀನಿ ಅಷ್ಟೇ. ಇಲ್ಲ ಅಂದಿದ್ರೆ ನಿಮ್ಮ ಅಮ್ಮನ ನಿನ್ನ ಒಂದು ರೇಂಜಿಗೆ ನೋಡ್ಕೊತಿದ್ದೆ ಕಣ. ಸರಿಯಪ್ಪ, ಒಳ್ಳೇದೆ. ಹೇಯ್, ಯಾಕೋ ಮತ್ತೆ ಡಲ್ ಆಗೋದೆ? ಲೇ ಮಗನೇ, ದುಡ್ಡೇನಾದ್ರೂ ಬೇಕಾ? ನೀವು ನನಗೆ ದುಡ್ಡು ಬೇಕು ಅಂತ ಕೇಳಿದ್ರ? ಹಾ, ಅಲ್ಲ, ನನ್ನ ಜೇಬಿಂದ ನೀವೇ ದುಡ್ಡು ಎತ್ಕೋತೀರಾ? ಲೋ ಮಗನೇ, ಅದನ್ನೆಲ್ಲ ಕಳ್ತನ ಅನ್ಬಾರ್ದು ಕಣೋ. ಮಗನ ಮೇಲೆ ಅಪ್ಪನಿಗಿರೋ ಪ್ರೀತಿ ತೋರ್ಸೋದು ಅಂತಾರೆ. ಸರಿ, ಈಗ ಅದನ್ನೆಲ್ಲ ಪಕ್ಕಕ್ಕಿಡು. ನಿನಗೆ ದುಡ್ಡು ಬೇಕಲ್ವಾ? ಎಷ್ಟು ಬೇಕೋ ಹೇಳು. ನನಗೆ ಬೇಡ ಅಪ್ಪ. ಅಷ್ಟಕ್ಕೂ ಬೇಕು ಅಂದ್ರೆ ಮಾವನ್ನು ಅತ್ತೆನೋ ಕೇಳ್ಕೊತೀನಿ. ಅಲ್ಲ, ನೀವು ದುಡ್ಡು ಬೇಕು ಅಂದಾಗ ಅಮ್ಮನ್ನ ಶಿವರಾಜು ಮಾವನ್ನ ಕೇಳ್ತೀರಾ? ಅದೆಲ್ಲ ಒಂದು ಟೈಮಲ್ಲಿ ಕಣೋ. ಇವಾಗ ನಿಮ್ಮಪ್ಪ ರಿಚ್ ಕಣೋ. ನೀವೆಂಗ ಪರಿಚಯ ಆದ್ರಿ? ಲೇ, ಇವಾಗ ನಮ್ ಫೇಟ್ ಎಲ್ಲ ಬದಲಾಗೋಗಿದೆ ಕಣೋ. ಅದ್ ಹಾಗೇನೆ. ಇಲ್ಲ ನೋಡು, ಎಲ್ರು ಕಾಲ ಕುಡಿ ಬಂದ್ರೆ ಒಳ್ಳೆ ಮಗ ಹುಡ್ತಾರೆ ಅಂತಾರೆ. ಆದ್ರೆ ನನಗೇನೋ ವಿಚಿತ್ರವಾಗಿ ಮಗ ದೊಡ್ಡವನಾದ್ಮೇಲೆ ಕಾಲ ಕುಡಿ ಬಂದಿದೆ ಕಣೋ. ಲೇ ಮಗನೇ, ನಮ್ ಲೈಫ್ ಇವಾಗ ಬೊಂಬಾಟ್ ಆಗಿದೆ. ನಿನಗೇನ್ ಬೇಕು ಹೇಳು? ನಿನ್ಗೆ ಇಷ್ಟೊಳ್ಳೆ ಮದುವೆ ಆಗ್ತಿದ್ಯಲ್ವಾ? ಹೌದು ಕಣ, ನಿನ್ನ ಫ್ರೆಂಡ್ಸ್ಗೆ ಬ್ಯಾಚುಲರ್ ಪಾರ್ಟಿ ಕೊಟ್ಟಿಯೇನೋ? ಅಷ್ಟಕ್ಕೂ ಈ ಮದುವೆ ಇಷ್ಟ ಇದ್ರೆ ತಾನೆ ಪಾರ್ಟಿ ಕೊಡೋದಕ್ಕೆ. ಅದೇನೋ ನಿನ್ನಷ್ಟಕ್ಕೆ ಗೊಣಗ್ತಾ ಇದೀಯಾ? ಏನಿಲ್ಲ ಅಪ್ಪ. ನೋಡ್ಸಿನೋ, ನೀನು ಅಪ್ಪನ ಹತ್ರ ಸಂಕೋಚ ಪಡಬೇಡ. ಹೇಳು, ಲಕ್ಷ ಬೇಕಾ? 2 ಲಕ್ಷ ಬೇಕಾ? ಹೇಳು ಹೇಳು. ಹೌದು, ನಿನ್ನ ಬ್ಯಾಚುಲರ್ ಪಾರ್ಟಿ ಅಂದೆ ಅಲ್ವಾ? ಇಲ್ಲಿ ನೋಡು, ತಗೋ 20,000 ತಗೋ. ಅಪ್ಪ, ನನಗೆ ಬೇಡ ಅಪ್ಪ. ಲೇ ಸೀನು, ತಂದೆ ಅಂದಮೇಲೆ ಮಗನಿಗೋಸ್ಕರ ಏನೋ ಒಂದು ಮಾಡಬೇಕು ಅಂತಾರೆ ಅಲ್ವಾ? ಕೇಳೋ, ಮಾಡ್ತೀನಿ. ಸರಿ, ದುಡ್ಡು ಬೇಡ ಅಂತಿದ್ಯಾ? ಸರಿ, ಹೋಗ್ಲಿ, ಇನ್ನೇನಾದ್ರೂ ಕೊಡ್ಸು ಅಂತೀಯ ಹೇಳು. ಹೋಗ್ಲಿ, ಕಾರ್ ಕೊಡ್ಸು ಅಂತೀಯ? ಕಾರು ಏನು ಒಂದು ಹೇಳೋ. ಲೇ, ಇಂಥ ದಿವಸಕ್ಕೋಸ್ಕರ ಎಷ್ಟು ದಿವಸದಿಂದ ಕಾಯ್ತಿದ್ದೀನಿ ಗೊತ್ತಾ ನಾನು? ಹೇಳು ಮಗನೇ, ನೀನ್ ನೋವೇನೋ? ಅಪ್ಪ, ಅದು ಅಪ್ಪ, ಅದು ಅದೇ ಅಪ್ಪ ಅಪ್ಪ ನನಗೆ ಈ ಮದುವೆ ಇಷ್ಟ ಇಲ್ಲ ಅಪ್ಪ.
ರಾಜಿ ಎಲ್ಲಿಗೆ? ಹಾ ಸಾರಿ ಆದ್ಯಾ, ನಾನು ಬರಲ್ಲ. ರಾಜಿ ತಲೆ ಕೆಟ್ಟಿದ್ಯಾ ನಿನ್ಗೆ? ಇಷ್ಟೊತ್ತು ಟ್ರಿಪ್ಪು ಅಂತ ಜಗಳ ಆಡ್ದೆ, ಈಗ ಬರಲ್ಲ ಅಂತಿದ್ಯಾ. ಅಷ್ಟಕ್ಕೂ ಏನೇನ್ ಪ್ರಾಬ್ಲಮ್ಮು? ನೀನೀಗ ಬರ್ತೀಯ ಅಂತ ನಾನೇ ಹೇಳಿಲ್ಲ ಹೇಳು. ಬೇಡ 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 ಆದ್ಯಾ, ಬರ್ತೀನಿ. ಮತ್ತೆ ಹತ್ತು ಬಾ. ಬರ್ತೀನಿ. ಹತ್ತು ರಾಜಿ, ಫಾಸ್ಟ್. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ, ಒಳಗಡೆ ಹೋಗಿ ಕೂತ್ಕೋ. ಕೂತ್ಕೋ. ಅಪ್ಪ ಅಪ್ಪ, ಯಾಕಪ್ಪ ಏನು ಮಾತಾಡ್ತಾ ಇಲ್ಲ? ಏನೋ ನೀನ್ ಮಾತಾಡ್ತಿರೋದು? ಲೇ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಿದ್ಯೇನೋ? ಇಷ್ಟರಲ್ಲೇ ಮದುವೆ ಇಟ್ಕೊಂಡು ಇದಾ ನೀನ್ ಹೇಳ್ತಿರೋ ಮಾತು? ಇನ್ನೇನ್ ಮಾಡ್ಬೇಕು ಅಪ್ಪ ನಾನು? ಚಾರು ಮೇಲೆ ನನಗೆ ಒಂಚೂರು ಪ್ರೀತಿ ಇಲ್ಲ. ಚಾರು ನೆನೆಸ್ಕೊಂಡ್ರು ಆಗಲ್ಲ ನನಗೆ. ಲೇ ಮಗನೆ, ಬೇಡ 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 ಕಣ ಮಗನೆ. ಲೇ, ನಿಶ್ಚಿತಾರ್ಥ ಆಗಿ ಮದುವೆ ಕ್ಯಾನ್ಸಲ್ ಆಗೋದ್ರೆ ಒಂದು ಹೆಣ್ಣಿನ ಜೀವನ ನಾಶ ಆಗೋಗುತ್ತೆ ಕಣೋ. ಲೇ, ನಮ್ಮನೇಲಿ ಕೂಡ ಹೆಣ್ಮಕ್ಳು ಇದ್ದಾರೆ ಕಣೋ. ಅವ್ರಿಗೇನಾದ್ರು ಈ ಥರ ಅನ್ಯಾಯ ಆದ್ರೆ ನಮ್ಮ ಕೈಲಿ ತಡ್ಕೊಳಕ್ಕಾಗತ್ತೇನೋ? ಅಪ್ಪ, ಚಾರುನ ನನ್ನ ಮದ್ವೆ ಆದ್ರೆ ಅವಳು ನನ್ನ ಜೊತೆ ಸಂತೋಷವಾಗಿರಕ್ಕಾಗಲ್ಲ. ಯಾಕೆ ಅಂದ್ರೆ ನನಗೆ ಚಾರು ಮೇಲೆ ಯಾವತ್ತೂ ಪ್ರೀತಿ ಹುಟ್ಟಲ್ಲ. ನಮ್ಗಿಷ್ಟ ಇರೋರ ಜೊತೆ ವನವಾಸದಲ್ಲಿದ್ರು ಕೂಡ ಅದು ಸ್ವರ್ಗದ ಥರ ಇರುತ್ತೆ. ನಮಗಿಷ್ಟ ಇಲ್ದಿರೋರ ಜೊತೆ ಇಂದ್ರಭವನದಲ್ಲಿದ್ರು ಅದು ನರ್ಕದ ಥರ ಇರುತ್ತಪ್ಪ. ಲೇ, ಇಷ್ಟು ದಿನ ನೀನು ಬೇಜಾರಲ್ಲಿದ್ರೆ ಮದುವೆ ಬಗ್ಗೆ ಗೊತ್ತಿಲ್ಲದೆ ಬೇಜಾರು ಮಾಡ್ಕೊಂಡಿದ್ದೆ ಅನ್ಕೊಂಡಿದ್ದೆ ಕಣೋ. ಆದ್ರೆ ನೀನು ಮದುವೆ ಮಾಡ್ಕೊತಿರೋ ಹುಡುಗಿ ಮೇಲೆ ನಿಂಗೆ ಇಷ್ಟ ಇಲ್ಲ ಅಂತ ನನಗೆ ಇವಾಗ ಗೊತ್ತಾಯ್ತು ಕಣೋ. ಅಪ್ಪ, ಈ ವಿಷಯನ ನಿಮಗೆ ತುಂಬಾ ಸಲ ಹೇಳಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಮಾವನ್ಗೆ ಇದನ್ನ ಹೇಳಕ್ಕೆ ನನಗೆ ಧೈರ್ಯ ಇಲ್ಲ. ಹೇಳ್ದೇನೆ ಒಳ್ಳೆ ಕೆಲಸ ಮಾಡಿದ್ಯಾ ಮಗನೇ. ಇದು ಅವ್ರು ಫಿಕ್ಸ್ ಮಾಡಿರೋ ಮದುವೆ. ಅವ್ರ ಮಾತು ಕೊಟ್ರು ಅಂದ್ರೆ ಪ್ರಾಣ ಕೊಟ್ಟ ಹಾಗೇನೆ ಕಣೋ. ಇವಾಗ ಅವ್ರ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಮರ್ಯಾದೆನೆ ಹೋಗುತ್ತೋ ಪ್ರಾಣನೇ ಹೋಗುತ್ತೋ ಗೊತ್ತಾಗ್ತಿಲ್ಲ ಕಣೋ. ಆ ಥರ ಮಾತಾಡ್ಬೇಡಿಯಪ್ಪ. ಮಾವ ಅಂದ್ರೆ ನನಗೆ ದೇವ್ರ ಸಮಾನ. ಅವ್ರ ಬಗ್ಗೆ ಯೋಚನೆ ಮಾಡಿನೇ ಇಲ್ಲಿವರೆಗೂ ಈ ಮಾತನ್ನ ಯಾರಿಗೂ ಹೇಳ್ದೆ ಸುಮ್ಮನಿದ್ದಿದ್ದು. ಮೊದಲನೇ ಸಲ ನಾನಾಗಿ ನಾನೇ ನಿಮಗೆ ಹೇಳ್ತಾ ಇರೋದಪ್ಪ.